ಐಕೂರಾರ್ಯಪ್ರಿಯಂ ಶಿಷ್ಯಂ ಗುರುವರದೇಂದ್ರ ಪದಾರ್ಚಕಂ ಸದಾ ಸುಳಾದಿಪದ ವಕ್ತಾರಾಂ ಕುಪ್ಪೇರಾಯ ಗುರುಂಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀಕೃಷ್ಣ ಸ್ತೋತ್ರ ಮಹಿಮಾ ಸುಳಾದಿ. ಆವ ಪರಿಯಿಂದ ನಿನ್ನರ್ಚಿಸುವೆ ನಿಗಮಮಣಿ ದೇವ ಮಹೋತ್ತಮ ಮಹಾಮಹಿಮಾ. ಜೀವೋತ್ತಮರು ಪೂರ್ವದಲ್ಲಿ ಜಪ ತಪ ವ್ರತ ಪಾವಕಾಹುತಿಯಿಂದಲಾರಾಧಿಸೆ. ಭಾವದಲ್ಲಿ ಕಾಣರು ಬಹುಕಾಲ ತೊಳಲೆ ರಾಜೀವ ವದನನೆಂದು ಅನಂತವಾನಂತವೇ ದಾವಳಿಗಳು ಕೂಗಿ ಪೇಳುತ್ತಿವಕೋ. ಯಾವರಿಕೆ ಸಂಸಾರ ಢಾವಣಿಯ ನಡುವೆ ಕೋರೇಳವಲ್ಲಿಗೆ ಸಿಗಬಿದ್ದು ಮಿಡುಕುತಿಪ್ಪ. ಜೀವಾಧಮನು ನಿನ್ನ ಮೆಚ್ಚಿಸಲಾಪನೆ ವಸುದೇವರಾನಂದನ ದ್ವಿಜಾಪತಿ ನಂದನ. ಪೂವಿಲ್ಲನಯ್ಯ ಅದೃಶ್ಯ ವಿಜಯ ವಿಠಲ ಸೇವಿ ಆಗುವುದೆಂತೋ ಮತಿ ವಿಭ್ರಮನಿಗೆ. ಅರ್ಚಿಸುವೆ ನಿನ್ನ ಅರ್ಚಿಸಲಾರೇನೋ ಮೆಚ್ಚಿಸುವೆನೆ ನಿನ್ನ ಮೆಚ್ಚಿಸಲಾರೇನೆ. ನಿಚ್ಚ ಸಪುತಾವನದಿ ಅಚ್ಚಲದೊಳಗುಳ್ಳ ಅಚ್ಚ ಕುಸುಮ ಪತ್ರ ನಿಚ್ಚಯಾದಿಗಳೆಲ್ಲ ಅರ್ಚನೆ ಮಾಡಿದರೂ ಮೆಚ್ಚಾಗುವುದೇನೋ. ಹೆಚ್ಚಿನ ದೈವವೇ ಮುಚಕುಂದ ವರದ ಅಚಿಂತ್ಯ ನಾಮಕನೇ ವಿಜಯ ವಿಠಲ ನೀನೇ. ಸಚ್ಚಿದಾನಂದೈಕನೇ ನೆಚ್ಚಿನ ಕರುಣಾಳೆ. ನಿತ್ಯ ತೃಪ್ತನು ನೀನು ನಿರ್ವಿಕಾರನು ನೀನು. ಸತ್ಯ ಸಂಕಲ್ಪ ಶುದ್ಧಾತ್ಮ ಅಂತರಾತ್ಮಕ ಅತ್ಯಾಶ್ಚರ್ಯವ ತೋರುವ ಮಹಾಪುರುಷ. ಆದಿತ್ಯ ಸನ್ನಿಭ ಕೋಟಿ ನಿರ್ಮಲಾಂಗ ಸತ್ಯಾಲೋಕದ ವಾಸಿ. ಸಂತರ್ಪಣೆ ಮಾಡಿದರು ಕೃತ್ಯವೇ ನಿನಗದರಲ್ಲಿ ಇಲ್ಲ. ಮಧ್ಯಾಲೋಕದ ನೊರಜು ಏಕಾಗ್ರ ಮನದಲ್ಲಿ ಅತ್ಯಂತವಾಗಿ ಪೂಜಿಸಬಲ್ಲನೆ. ಸತ್ಯ ಧರ್ಮ ನಾಮ ವಿಜಯ ವಿಠಲ ನಿನಗೆ. ಭೃತ್ಯರಂಗ ಸಂಗ ನಲಿವದೇ ತೃಪ್ತಿ. ಸದನದೊಳಗೆ ಮಾಡುಳ್ಳ ಪದಾರ್ಥ ಮುದದಿಂದಲಿ ನಿನ್ನ ಸಮ್ಮುಖದಲ್ಲಿ ಇಟ್ಟು ಎದುರಲಿ ನಿಂದ ಮನಸ್ಸಿಗೆ ತೋರಿದ ಹಾಗೆ. ಪದುಮನಾಭ ನಿನ್ನ ಪದಕ್ಕೆ ಸಮರ್ಪಿಸಲದರೊಳಗೊಂದು ಸ್ವಲ್ಪ ಕಡಿಮೆಯಾಗದು ನೋಡು. ನಿನ್ನ ಮಹಿಮೆಗೆ ನಮೋ ನಮೋ ಅದೇ ಮಹಾಪ್ರಸಾದ. ಭಕುತರು ಭುಂಜಿಸಿ ಪದವಿಯಲ್ಲಿ ಅಧಿಕವಾದ ಸುಖವ ಬಡುವರು. ಸುದರ್ಶನ ನಾಮ ವಿಜಯ ವಿಠಲರೇಯ. ಇದರಿಂದ ನೀ ಕೃಪಾ ಉದದಿ ಸದ್ಗುಣ ದೇವಾ. ಮಿಗಿಲಾದ ದೈವಗಳು ಯುಗಳು ಕರಗಳನ್ನು ಮುಗಿದು ದೂರದಲ್ಲಿ ನೀನುಗುಳುವ ಬಾಯಿ ತೊಂಬಲಿಗೆ ಶಿರವಾಗಿ ತಮ್ಮ ಮೊಗವನ್ನು ನೋಡುತ್ತಾ ನಮಗೆ ಕೊಡುವನೋ ನಿಮಗೆ ನೀವನೆನುತ್ತಲಿ. ಜಗುಳಿ ಪೋಗುದವದೇ ಮನದೆ ಗೀಯದೆ ಸೋತಗಾರು. ಯುಗ ಯುಗಾಂತರಕ್ಕೆ ಮರಗಿ ಮರುಳಾಗುವರು. ಯುಗವರ್ತಿ ನಾಮ ಚನ್ನ ವಿಜಯ ವಿಠಲನ್ನ. ಹಗಲಿರಳು ಅರ್ಚಿಸಿ ನಿನ್ನ ಗುರು ಕಾಣಲಳಮೆ. ಯಾತರಿಂದಲಿ ನಿನ್ನ ಒಲಸಿಕೊಳ್ಳಬಲ್ಲನೆ. ದಾತಾರುತ್ತಮ ನಾಮ ವಿಜಯ ವಿಠಲ ಪೂರ್ವಿ. ಯಾತರಿಂದಲಿ ನಿನ್ನ ಒಲಸಿಕೊಳ್ಳಬಲ್ಲನೆ. ದಾತಾರುತ್ತಮ ನಾಮ ವಿಜಯ ವಿಠಲ ಪೂರ್ವಿ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರಿ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಸ್ತೋತ್ರ ಭಾಗ ಸುಳಾದಿಯಲ್ಲಿ
ಆವ ಪರಿಯಿಂದ ನಿನ್ನ ಅರ್ಚಿಸುವೆ ಅಂಥೇಳಿ. ನಿನ್ನ ಯಾವ ರೀತಿಲಿಂದ ಅರ್ಚನೆ ಮಾಡಬೇಕು, ಯಾವ ಪರಿಲಿಂದ ಅರ್ಚನೆ ಮಾಡಬೇಕು, ದೇವರನ್ನು ಅರ್ಚನೆ ಹೇಗೆ ಮಾಡಬೇಕು, ನಮ್ಮ ಅಹಂಕಾರವನ್ನು ಖಂಡನೆ ಮಾಡ್ಕೋಬೇಕು. ನಾನು ಮಾಡಿದೆ ಪೂಜೆ, ನಾನು ಈ ರೀತಿ ಮಾಡಿದೆ, ನಾನು ಇಷ್ಟು ಫಲ ಏರಿಸಿದೆ, ಪುಷ್ಪ ಏರಿಸಿದೆ, ಫಲ ನೈವೇದ್ಯ ಮಾಡಿದೆ, ಹಾಗೆ ಮಾಡಿದೆ, ಹೀಗೆ ಮಾಡಿದೆ ಅಂತ ಹೇಳೋದಲ್ಲ. ನಾವು ಯಾವ ಪರಿ ಮಾಡಬೇಕು, ಏನು ಮಾಡಬೇಕು ಅರ್ಚನೆ ಅಂದರೆ ಅಂತ ಹೇಳೋದನ್ನು ಇಲ್ಲಿ ವಿಜಯದಾಸರು ನಮಗೆಲ್ಲರಿಗೂ ತೋರಿಸಿಕೊಟ್ಟಿದ್ದಾರೆ. ಆವ ಪರಿಯಿಂದ ನಿನ್ನ ಅರ್ಚಿಸುವೆ ನಿಗಮಮಣಿ. ವೇದಗಳಿಗೆ ಪ್ರತಿಪಾದ್ಯನಾದ ನಮ್ಮಪ್ಪ ನಿನ್ನ ಯಾವ ಪರಿಲಿಂದ ನಾನು ಅರ್ಚನೆ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ದೇವ ಮಹೋತ್ತಮ, ತುಂಬ ದೊಡ್ಡವ ನೀನು, ಉತ್ತಮರಿಗಿಂತ ದೊಡ್ಡವನು ನೀನು, ಮಹೋತ್ತಮನಾದ ದೇವ, ಮಹಾಮಹಿಮ, ಅಪಾರವಾದ ಮಹಿಮೆ ಉಳ್ಳವನು ನೀನು. ಜೀವೋತ್ತಮರು ಪೂರ್ವದಲ್ಲಿ ಬ್ರಹ್ಮದೇವರು, ಈ ಜೀವೋತ್ತಮರು ಅಂದರೆ ಬ್ರಹ್ಮದೇವರೇ ಜಪ ತಪ ವ್ರತ ಇವೆಲ್ಲ ಆಹುತಿ ಪಾವಕ ಆಹುತಿ ಇವೆಲ್ಲ ಮಾಡಿ ಆರಾಧನೆ ಮಾಡಿದರೆ ಕೂಡ ಭಾವದಲ್ಲಿ ಕಾಣರು ಬಹುಕಾಲ, ಭಾಳ ದಿನ ನಿನ್ನ ಕಾಣಲಿಕ್ಕೆ ಆಗಲಿಲ್ಲಂತೆ. ಬಹುಕಾಲ ಮಾಡಿದರೆ ಕೂಡ ನಿನ್ನ ಸುಳುವು ಕಾಣಲಿಲ್ಲ ಅವರಿಗೆ ಅಂತ ಹೇಳ್ತಾರೆ. ಬಳಲಿದರು, ಕಾಣಲಾರ್ದಾಗ ಬಳಲಿದ್ದರು, ತೊಳಲಿದ್ದರು. ರಾಜೀವ ವದನನೆಂದು ಅನಂತವೇ ಧಾವಳಿಗಳು ಕೂಗಿ ಪೇಳುತ್ತಿವಕು. ನೀನಾಗಿ ನೀನು ಬಂದು ಅವರಿಗೆ ಆ ಬ್ರಹ್ಮದೇವರ ಮಾಡಿದ ಎಲ್ಲ ಏನು ನೀನು ಬಂದು ಅವರಿಗೆ ಕಾಣಿಸ್ಕೊಂಡ್ರೆ ಆದರೆ ಅಷ್ಟು ಬಿಟ್ಟು ಅವ್ರಿಗೆ ಎಷ್ಟು ಬಳಲಿದ್ರೆ ಕೂಡ ಅವರಿಗೆ ನಿನ್ನ ಸುಳಿವು ಸಿಗಲಿಲ್ಲ ಅಂತ ಹೇಳ್ತಾರೆ. ಅಂಥದ್ದು ನಮ್ಮಪ್ಪ ತಂದೆ ಜೀವವದನ ಎಂದು ಅನಂತವೇ ದಾವಳಿಗಳು ಕೂಗಿ ಇಷ್ಟೆಲ್ಲ ನಿನ್ನ ಬಗ್ಗೆ ಎಲ್ಲ ದೇವತೆಗಳೆಲ್ಲರೂ ಕೂಗಿ ಹೇಳ್ತಾ ಇದ್ದಾರಪ್ಪ. ಅಂಥದ್ದು ಅಷ್ಟು ದೊಡ್ಡ ಬ್ರಹ್ಮದೇವರು ಎಷ್ಟು ವರ್ಷ ತಪಸ್ಸು ಮಾಡಿ ಎಲ್ಲ ಮಾಡಿದರೆ ಕೂಡ ಅವರಿಗೇ ನೀನು ಸಿಗಲಿಲ್ಲ, ಅಳಕಲಿಲ್ಲ ಅಂತಂದ ಮೇಲೆ ನಾನು ಇಂಥ ಹೇಸಿಗೆ ಆದ ಈ ಸಂಸಾರದ ಒಳಗೆ ಬಿದ್ದು ಆ ಪ್ರಾರಬ್ಧವನ್ನು ನನ್ನ ಕೊರಳಿಗೆ ಬಿದ್ದು ಸಿಗಕ್ಕೊಂಡು ಮಿಡುಕ್ತಾ ಇದ್ದೀನಪ್ಪ. ನಾನು ಮಾಡಿದ ಪ್ರಾರಬ್ಧ ಕರ್ಮಗಳಿಂದ ಜೀವಾಧಮನಾಗಿದ್ದೀನಿ. ನಿನ್ನ ಮೆಚ್ಚಿಸ್ಲಿಕ್ಕಾಗ್ತಾ ಇಲ್ಲ. ವಸುದೇವನಂದನ ಗರುಡ ದೇವರನ್ನೇ ರಥವನ್ನು ಮಾಡಿದಂಥವನು ನೀನು. ಮನ್ಮದನ ತಂದೆ ನಮ್ಮಪ್ಪ ವಿಜಯ ವಿಠಲ, ನಿನ್ನ ಸಂಸಾರದಲ್ಲಿ ಬಿದ್ದು ತಲೆ ಕೆಟ್ಟು ಬಿದ್ದಿದ್ದೀನಿ ನಾನು. ನಿನಗೆ ಅರ್ಚನೆ ಮಾಡೋದು ಹೇಗೆ ಅಪ್ಪ? ಮನಕಲಿಕೆ ಮಿಡುಕುವ ಅಧಮ ನಾನು. ನಿನ್ನ ಮೆಚ್ಚಿಸುವುದಂತ ಹೇಗಾಗ್ತದಪ್ಪ? ನಿನ್ನ ಮೆಚ್ಚಿಸ್ಲಕ್ಕ ಸಾಧ್ಯವೇ ಇಲ್ಲ. ನಿನ್ನ ಮೆಚ್ಚಿಸುವಷ್ಟು ನನಗೆ ಏನಿದ್ದದಪ್ಪ ಅಂತ ಹೇಳ್ತಾ ಇದ್ದಾರೆ. ಅರ್ಚಿಸುವೆ ನಿನ್ನ ಅರ್ಚಿಸಲಾರೆನು. ಅರ್ಚಿಸ್ಬೇಕು ಅಂತ ಅನ್ಕೋತೀನಿ, ಅರ್ಚಿಸ್ಲಾರೆ. ಏನು ಅರ್ಚನೆ ಮಾಡ್ತೀನಿ? ನೀನೇ ನನ್ನ ಕೈಲಿಂದ ಅರ್ಚನೆ ಮಾಡಿಸಿದ್ರೆ ಆಗೋದು. ಮೆಚ್ಚಿಸ್ಬೇಕಂತೀನಿ, ಮೆಚ್ಚಿಸ್ಲಿಕ್ಕಾಗಲ್ಲ. ನಿಚ್ಚ ಸ್ವಪುತ ವನದಿ ಅಚ್ಚಲದೊಳಗುಳ್ಳ ಅಚ್ಚ ಕುಸುಮ ಪತ್ರ ನಿಚ್ಚಯಾದಿಗಳೆಲ್ಲ, ಈ ಸಪ್ತ ದ್ವೀಪಗಳು ಸಪ್ತ ಸಮುದ್ರದೊಳಗೆ ಎಲ್ಲ ಪುಷ್ಪ ಫಲ ಪತ್ರ ಎಲ್ಲ ತಗೊಂಡು ಬಂದು ನಿನ್ನ ಅರ್ಚನೆ ಮಾಡಿದ್ರು ಕೂಡ ನಿನಗೆ ಮೆಚ್ಚುಲಕ್ಕ ಆಗೋದೇ ಇಲ್ಲ. ನಿನ್ನ ಮೆಚ್ಚಿಸ್ಲಕ್ಕಾಗಲ್ಲ. ಯಾಕಂದ್ರೆ ನೀನು ನಿತ್ಯ ತೃಪ್ತನು ನೀನು. ನಿನಗೆ ನಾವು ಕೊಡುವ ಆ ಪುಷ್ಪ ಫಲ ಏನು ಬರ್ತದಪ್ಪ? ಹೆಚ್ಚಿನ ದೈವ ನೀನು. ಮುಚುಕುಂದ ವರದ, ಮುಚುಕುಂದನು ನೀನು ಏನು ಮಾಡಬೇಕು ಅಂತ ಹೇಳಿದರೆ ಅದು ಮಾಡಿದ ಮುಚುಕುಂದ. ಅಂಥದ್ದು ನೀನು ಹೇಳಿದಂಗೆ ನನಗೆ ಆ ಮುಚುಕುಂದನಿಗೆ ಕೊಟ್ಟಂಥ ನಿನ್ನ ಪ್ರೀತಿ ಆಗಲಿ ಅಂಥೇಳಿ ಮುಚುಕುಂದ ವರದ ಅಂತ ಬೇಡಿಕೊಂಡ್ರೆ ನನ್ನ ಕೂಡ ನೀನು ಕಾಪಾಡು ಸ್ವಾಮಿ. ಅಚಿಂತ್ಯ ನಾಮಕನು ನೀನು ವಿಜಯ ವಿಠಲನು. ಸಚ್ಚಿದಾನಂದೈಕನೇ ನೆಚ್ಚಿನ ಕರುಣಾಳು ನೀನು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ತ್ರಿವಿಡ ತಾಳದೊಳಗೆ ನಿತ್ಯ ತೃಪ್ತನು ನೀನು ನಿತ್ಯ ತೃಪ್ತ. ನಿನಗೆ ನಾವು ಕೊಡುವ ಈ ನೈವೇದ್ಯಾದಿಗಳಾಗಿರ್ಬೋದು, ಹೂವು ಆಗಿರ್ಬೋದು, ಹಣ್ಣಾಗಿರ್ಬೋದು, ಯಾವುದು ಬೇಕಿಲ್ಲ ನಿನಗೆ. ಭಕ್ತಿ ಒಂದೇ ಬೇಕು ನಿನಗೆ. ಭಕ್ತರ ಜೊತೆ ನಲಿದಾಡಬೇಕು ಅಂತ ಅಂತಿರ್ತಿದ್ದಿ ನೀನು ನಿತ್ಯ ತೃಪ್ತನಪ್ಪ. ನೀನು ನಿರ್ವಿಕಾರನು. ನಿನಗೆ ಅದೇನೋ ಒಂದು ಕೊಟ್ಟವೆ ಪದಾರ್ಥ, ಅದರೊಳಗೇನೋ ಸರಿಯಾಗಿ ಅಡುಗೆ ಮಾಡಿರಲಿಲ್ಲ, ಅದು ಉಪ್ಪು ಕಡಿಮೆ ಆಗಿತ್ತು, ಹಾಗೇ ನೈವೇದ್ಯ ಮಾಡಿದ್ವಿ. ಉಪ್ಪೇ ಹಾಕಲಿಲ್ಲ, ನೈವೇದ್ಯ ಮಾಡಿದ್ವಿ. ನಾವು ತಿನ್ನೋ ಕಾಲಕ್ಕೆ ನಮಗೆ ಒಳಗೆ ಮನಸ್ಸಿನಾಗೆ ವಿಕಾರ ಹುಟ್ಟಾಗ್ತದೆ.
ಉಪ್ಪಿಲ್ಲ, ಉಪ್ಪು ಜಾಸ್ತಿ ಆಗ್ಯದ, ಕಡಿಮೆ ಆಗ್ಯದ, ನಿನಗೆ ಯಾವುದು ಬೇಕಿಲ್ಲ. ನೀನು ನಿರ್ವಿಕಾರನು, ಸತ್ಯ ಸಂಕಲ್ಪನು. ನಾವು ಈ ಸೃಷ್ಟಿಯೊಳಗೆ ಹುಟ್ಟಿದಾಗಲಿಂದ ಹಿಡ್ಕೊಂಡು ಏಸು ಜನ್ಮಗಳಲ್ಲಿ ಏನೇನು ಮಾಡಬೇಕು, ಇವತ್ತು ಈ ಸುಳಾದಿ ನನ್ನ ಬಾಯಿಲಿಂದ ಹೇಳಿಸ್ಬೇಕು, ಇದನ್ನೆಲ್ಲ ನೀನು ಮೊದಲೇ ಬರೆದಿಟ್ಟು ಬಿಟ್ಟಿರ್ತೀಯಪ್ಪ. ಸತ್ಯ ಸಂಕಲ್ಪನು ನೀನು, ಶುದ್ಧಾತ್ಮನು, ಅಂತರಾತ್ಮಕ, ಅತ್ಯಾಶ್ಚರ್ಯವ ತೋರುವ ಮಹಾಪುರುಷ. ಆಶ್ಚರ್ಯ ತೋರಿಸ್ತಿದ್ದಿ ನೀನು, ಅದು ಕೂಡ ಅತಿಯಾದ ಆಶ್ಚರ್ಯ. ಮಹಾಪುರುಷಾದಿತ್ಯ ಸನ್ನಿಭ, ಕೋಟಿ ಸನ್ನಿಭ, ಮಹಾಪುರುಷ ಆದಿತ್ಯ ಕೋಟಿ ಸನ್ನಿಭ, ಸಾವಿರಾರು ಕೋಟ್ಯಾನಗಟ್ಟಲೆ ಸೂರ್ಯ ಪ್ರಕಾಶಗಳ ಉಳ್ಳವನು. ಕೋಟಿ ಅಂದರೆ ಕೋಟಿ ಅಂತಲ್ಲ, ಬಹಳಷ್ಟು ಸೂರ್ಯನ ಪ್ರಕಾಶ ಇದ್ದವನು. ನಿರ್ಮಲಾಂಗ, ನಿನ್ನ ಅಂಗದರೊಳಗೆ ಎಲ್ಲೂ ವಿಕಾರತನ ಇಲ್ಲ. ಸತ್ಯಲೋಕದ ವಾಸಿ, ಸಂತರ್ಪಣ ಮಾಡಿದರೂ ಕೃತ್ಯವೇ ನಿನಗದರಲ್ಲಿ ಇಲ್ಲ. ನಿನಗೇನು ಬೇಕಿಲ್ಲ. ಒಂದು ಬ್ರಹ್ಮದೇವರು ಸಂತರ್ಪಣೆ ಮಾಡಿದರೆ ಕೂಡ ನಿನಗೆ ಅದರಲ್ಲಿಂದ ಏನು ಬೇಕಾಗಿದ್ದದ, ಏನೂ ಬೇಕಿಲ್ಲ. ಅಂಥದ್ದು ನಾನು ಒಂದು ನೊಣ ಇದ್ದಂಗೆ, ಈ ಭೂಲೋಕದೊಳಗೆ ಒಂದು ನೊಣ ಇದ್ದಂಗೆ ನಮ್ಮನ್ನು ಹೇಳ್ತಾ ಇದ್ದಾರೆ ವಿಜಯದಾಸರು. ಈ ಅಹಂಕಾರ ಬಿಡು, ನೀನು ಒಂದು ನೊಣ. ಅಂಥ ಬ್ರಹ್ಮಾದಿ ದೇವತೆಗಳು ಏನು ಸಂತರ್ಪಣೆ ಮಾಡಿದ್ರು ಕೂಡ ಆ ಸ್ವಾಮಿಗೆ ಏನು ಬೇಕಿಲ್ಲ. ನೀನೇನೋ ಇವತ್ತು ಮಾಡಿಸ್ಬಿಟ್ಟು ನಾನು ಇಷ್ಟು ಮಾಡಿಸಿ ದೇವರಿಗೆ ಕೊಟ್ಟೆ ಅಂತೇಳಿ ಅನ್ಕೋತೀಯಲ್ಲ, ನೀನೊಂದು ನೊಣ, ತೃಣ. ನಿನ್ನಿಂದ ಅವನಿಗೆ ಏನು ಬೇಕು ಅಂಥೇಳಿ ಏಕಾಗ್ರ ಮನೆಯಲ್ಲಿ ಅತ್ಯಂತವಾಗಿ ಪೂಜಿಸಬಲ್ಲನೆ. ಅವರೆಲ್ಲ ಅತ್ಯಂತ ಏಕಾಗ್ರತನದಿಂದ ನಿತ್ಯ ಒಂದು ಕ್ಷಣ ಮಾತ್ರ ಬಿಡಲಾರ್ದಾಗೆ ನಿನ್ನ ನಾಮಸ್ಮರಣೆ ಮಾಡ್ತಾ ಇರ್ತಾರೆ. ನಾನು ಈ ಸಂಸಾರ ಸಮುದ್ರದಲ್ಲಿ ಬಿದ್ದು ನಿನ್ನ ನಾಮಸ್ಮರಣೆನೇ ಮರೆತು ಬಿಟ್ಟಿದ್ದೀನಪ್ಪ. ನನಗೆ ಏಕಾಗ್ರ ಮನದಲ್ಲಿ ಪೂಜಿಸ್ಲಿಕ್ಕಾಗ್ತಾ ಇಲ್ಲ. ಸತ್ಯ ಧರ್ಮನಾಮ ವಿಜಯ ವಿಠಲ ಭೃತ್ಯರಂಗ ಸಂಘ, ಭಕ್ತರ ಜೊತೆ ನಲಿಯೋದೇ ನಿನಗೆ ತೃಪ್ತಿ ಸ್ವಾಮಿ. ನಿನ್ನ ಭಕ್ತರದ್ರೊಳಗೆ ಸೇರಿಸ್ಕೋ ಅಂತ ಬೇಡ್ಕೋಬೇಕು ಸ್ವಾಮಿನ. ಸದನದೊಳಗೆ ಮಾಡುಳ್ಳ ಪದಾರ್ಥ ಮುದದಿಂದಲೇ ನಿನ್ನ ಸಮ್ಮುಖದಲ್ಲಿ ಇಟ್ಟು, ನಾವು ಏನೇನು ಅಡುಗೆಗಳು ಮಾಡ್ತೀವೋ, ಏನೇ ಸಾಮಾನು ತಂದಿರ್ತೀವೋ ಎಲ್ಲ ನಿನ್ನದ್ರೊಳಗೆ ತಂದು ಇಟ್ಟು, ನಿನ್ನ ಸಮ್ಮುಖದಲ್ಲಿ ಇಟ್ಟು, ಮನಸ್ಸಿಗೆ ತೋರಿದ ಹಾಗೆ ನಮಗೆ ಹೇಗೆ ಅನಿಸ್ತದೋ ಆ ಥರ ಸದನದೊಳಗೆ ನಾವು ಮಾಡಿದ ಪದಾರ್ಥಗಳೆಲ್ಲ ನಿನ್ನ ಸಮ್ಮುಖದಲ್ಲಿ ಇಟ್ಟು, ಎದುರಿನಿಂದ ಮನಸ್ಸಿಗೆ ತೋರಿದ ಹಾಗೆ ಅಂದರೆ ನಮ್ಮ ಜೀವನ ಯೋಕ್ತಿಗೆ, ನಮ್ಮ ಕರ್ಮಕ್ಕೆ ಯಾವ ಥರ ಮಂತ್ರಾನುತಂತ್ರಗಳಿಂದ ಆಗಿರಬಹುದು, ಅಥವಾ ಸುಮ್ಮನೆ ಸ್ವಾಮಿ ಮುಂದೆ ಇಟ್ಟು ಕೃಷ್ಣಾರ್ಪಣ ಅಂತ ಅಂದಿರಬಹುದು. ಇದು ನಮಗೆ ದೇವರ ಒಳಗೆ ನಿಂತು ಯಾವ ಥರ ಮಾಡಿಸ್ತಾನೋ ಆ ಥರ ಸಮರ್ಪಿಸಿ, ಅದರೊಳಗೊಂದು ಸ್ವಲ್ಪ ಕಡಿಮೆಯಾಗದು ನೋಡು. ನಿನ್ನ ಮಹಿಮೆಗೆ ನಮೋ ನಮೋ. ಅದೇ ಮಹಾಪ್ರಸಾದ. ಅದನ್ನು ಏನು ಕಡಿಮೆ ಆಗಲಾರ್ದಾಗೆ ನೀನು ಯಾವ ರೀತಿ ಮಾಡಿದರೂ ಕೂಡ ನೀನು ಸಮರ್ಪಣೆ ನೀನು ತಗೋತೀಯಪ್ಪ. ನಿನಗೆ ನಮೋ ನಮೋ. ನಿನ್ನ ಮಹಿಮೆಗೆ ಆ ಮಹಾಪ್ರಸಾದ ಭಕುತರು ಭುಂಜಿಸಿದರೆ ಪದವಿಯಲ್ಲಿ ಅಧಿಕವಾದ ಸುಖ ಪಡಿತಾರೆ. ಅದು ನಿನಗೆ ಸಮರ್ಪಣವಾಗಿದ್ದು ಎಲ್ಲ ಬೇರೆ ದೇವತೆಗಳು ಉಂಡು ಅವರಿಗೆ ಸುಖ ಸಿಗತ್ತೆ. ಅದೇ ಥರ ನಾವೆಲ್ಲ ನಿನಗೆ ಸಮರ್ಪಣವಾಗಿದ್ದು ಉಂಡು ನಮಗೆ ಅಧಿಕವಾದ ಸುಖ ಪಡ್ತೀವಿ ನಾವು ಅಂತ ಹೇಳ್ತಾರೆ. ಸುದರ್ಶನ ನಾಮ ವಿಜಯ ವಿಠ್ಠಲರೇಯ, ಈ ಜ್ಞಾನ ಕೊಡುವಂಥ ನಾಮ ವಿಜಯ ವಿಠ್ಠಲರೇಯ. ಇದರಿಂದ ನೀ ಕೃಪಾ ಉದದಿ ನೀನೇ ಮಾಡ್ತೀಯಪ್ಪ. ಇದೆಲ್ಲ ಸದ್ಗುಣವಾದ ದೇವ, ನೀನೇ ಒಳಗೆ ನಿಂತು ನಮ್ಮ ಜೊತೆಗೆ ಎಲ್ಲ ಮಾಡಿಸ್ತಿದ್ದಿ ಅಂತ ಹೇಳ್ತಾರೆ. ಮಿಗಿಲಾದ ದೈವಗಳು ಎಲ್ಲ ಬೇರೆ ಬೇರೆ ದೇವತೆಗಳೆಲ್ಲ ಯುಗಳ ಕರಗಳನ್ನು ಮುಗಿದು ಕೈ ಮುಗಿದು ದೂರದಿಂದ ನೀನು ಉಗುಳು ಬಾಯಿ ತೊಂಬಲಿಗೆ ಶಿರವಾಗಿ ತಮ್ಮ ಮೊಗವನ್ನು ನೋಡುತ್ತಾ ನಿನ್ನ ಪ್ರಸಾದಕ್ಕೆ ನಿನಗೆ ನಿವೇದಿತವಾಗಿದ್ದು ತಗೋಬೇಕು ಅಂಥೇಳಿ, ನಿನ್ನ ಪ್ರಸಾದ ಬೇಕು ಅಂಥೇಳಿ ತಲೆ ಎತ್ತಿ ನೋಡ್ತಾ ನೀನು ಯಾವಾಗ ಕೊಡ್ತೀಯ ಅಂತ ನೋಡ್ತಾ ಇರ್ತಾರೆ. ನಮಗೆ ಕೊಡುವನೋ ನಿಮಗೆ ಕೊಡುವನೋ, ನಿನಗೆ ಕೊಡ್ತಾನಾ ನನಗೆ ಕೊಡ್ತಾನಾ ಸ್ವಾಮಿ, ನಿನ್ನ ಪ್ರಸಾದ ಯಾರಿಗೆ ಬರ್ತದ ಅಂಥೇಳಿ ಅವರು ಜಗಳಿ ಹೋಗುವುದೇ ಮನೆದೆಗೆಯದೇ ಸೋತಗಾರು. ಯುಗಾಂತರಕ್ಕೆ ಮರುಳಾಗುವರು. ಮತ್ತೆ ಯುಗಾಂತರದೊಳಗೆ ಮತ್ತೆ ನೀನು ಕೊಡ್ತಿದ್ದಿ ಅಂತಲೇ ನೋಡ್ತಾ ಇರ್ತಾರೆ. ಯುಗವರ್ತಿ ನಾಮ ನಿನ್ನ ವಿಜಯ ವಿಠಲ ಹಗಲಿರಳು ಅರ್ಚಿಸಿ
ಎಷ್ಟು ಅರ್ಚನೆ ಮಾಡಿದರೆ ಕೂಡ ನಿನ್ನ ಉಗುರು ಕೂಡ ಕಾಣಿಸ್ಲಿಕ್ಕಾಗೋದಿಲ್ಲ. ದೇವತೆಗಳಿಗೆ, ದೊಡ್ಡ ದೊಡ್ಡ ದೇವತೆಗಳಿಗೆಲ್ಲ ನಿನ್ನ ಪ್ರಸಾದ ಸಿಕ್ಕರೆ ಸಾಕು ಅಂತ ಕೂತಿರ್ತಾರೆ ಅವರು. ನನಗೆ ಕೊಡ್ತಾರಾ, ನಿನಗೆ ಕೊಡ್ತಾರಾ ಸ್ವಾಮಿ, ನಿನ್ನ ಪ್ರಸಾದ ಯಾರಿಗೆ ಬರ್ತದಾ ಅಂಥೇಳಿ ಕಾಯ್ತಾ ಇರ್ತಾರೆ. ಅವರಿಗೆ ನೀನು ಒಂದು ನಿತ್ಯ ನಿನ್ನ ಸ್ಮರಣೆ ಮಾಡಿದರೆ ಕೂಡ ನಿನ್ನ ಉಗುರಷ್ಟು ಕೂಡ ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲಪ್ಪ. ನಾನು ಎಲ್ಲಿ ಅಹಂಕಾರದಲ್ಲಿಂದ ಈ ಜೀವ ಅಧಮನಾಗಿದ್ದೀನಪ್ಪ ನಾನು, ನನಗೆ ನಿನ್ನ ಬಗ್ಗೆ ತಿಳ್ಕೊಳ್ಳೋಷ್ಟು ಇಲ್ಲೇ ಇಲ್ಲ. ನಾನು ನಿನಗೆ ಕೊಟ್ಟರೆ ನಿನಗೆ ಏನು ಬೇಕಾಗಿದ್ದದಪ್ಪ, ನನ್ನ ಪೂಜೆ ಅಂಥೇಳಿ ನಾನು ಅಂಬೋದಲ್ಲ, ನೀನು ನನ್ನ ಕೈಲಿಂದ ಮಾಡಿಸಿದ್ರೆ ನಾನು ಮಾಡುತ್ತಾ ಇರ್ತೀನಿ ಅಂಥೇಳಿ, ಇದು ನನ್ನ ಹತ್ರ ಏನೂ ಇಲ್ಲ, ನೀನು ಸರ್ವ ಸ್ವತಂತ್ರ ಅಂಥೇಳಿ ಇಲ್ಲಿ ವಿಜಯದಾಸರು ನಾವೆಲ್ಲ ಬೇಡ್ಕೋಬೇಕು ದೇವರನ್ನ ಅಂತ ಹೇಳ್ತಾ ಇದ್ದಾರೆ. ಯಾತರಿಂದಲಿ ನಿನ್ನ ಒಲಿಸಿಕೊಳ್ಳಬಲ್ಲೆನೆ ದಾತಾರುತ್ತಮ ನಾಮ ವಿಜಯ ವಿಠಲ ಪೂರ್ವಿ. ಯಾವುದರಲ್ಲಿಂದ ನಿನ್ನ ಒಲಿಸ್ಕೋಬೇಕಪ್ಪ ನಾನು? ಬ್ರಹ್ಮದೇವರಿಗೆ ಹುಟ್ಟು ಕೊಡೋ ಆತ ನೀನು. ಅಂಥವನು ನಿನಗೆ ಏನು ಮಾಡಿ ನಾನು ಹೋಲಿಸ್ಕೊಳ್ಳೋಕ್ಕೆ ಆಗ್ತದ ಸ್ವಾಮಿ? ಎಲ್ಲರಿಗಿಂತ ಪೂರ್ವಿ ನೀನು, ಪೂರ್ವದಲ್ಲಿ ಮೊದಲೇ ಹುಟ್ಟಿದವನು, ಮೊದಲೇ ಇದ್ದವನು, ಮೊದಲಿಂದ ಇದ್ದವನು, ಹುಟ್ಟಿದವನು ಅಲ್ಲ ಮೊದಲಿಂದ ಇದ್ದವನು ನೀನು. ನಿನ್ನ ಯಾವುದರಲ್ಲಿಂದ ನಾನು ಹೋಲಿಸ್ಕೊಳ್ಳೋಕ್ಕೆ ಆಗತ್ತೆ ಸ್ವಾಮಿ ಅಂಥೇಳಿ ಇಲ್ಲಿ ನಮ್ಮನ್ನು ನಾವು ದೇವರಿಗೆ ಸಮರ್ಪಣೆ ಮಾಡಿಕೊಂಡು, ನೀನು ಒಳಗೆ ನಿಂತು ನಮ್ಮಿಂದ ಯಾವ ರೀತಿಯಾಗಿ ಪೂಜೆ ಮಾಡಿಸ್ಕೋತೀಯೋ ಅದೇ ಥರ ನಾ ಮಾಡ್ತಾ ಇರ್ತೀನಿ. ಅಷ್ಟು ಬಿಟ್ಟು ನಮಗೆ ಯಾವ ಇದು ಆಗೋದಿಲ್ಲ. ನಾನು ಎಂಬೋ ಅಹಂಕಾರನ ಬಿಡಿಸಿ ನಿನ್ನ ಪಾದಾರವಿಂದಗಳಲ್ಲಿ ನನ್ನ ಸದಾ ಇಡೋ ಥರ ನನಗೆ ಭಕ್ತಿ ಮಾರ್ಗ ಹುಟ್ಟು ಹಾಕುವಂತ ನಾವು ಬೇಡ್ಕೋಬೇಕು ಅಂತ ಇಲ್ಲಿ ವಿಜಯದಾಸರು ನಮಗೆಲ್ಲರಿಗೂ ಹೇಳ್ತಾ ಇದ್ದಾರೆ. ಇದರಲ್ಲಿ ಏನಾದರೂ ತಪ್ಪುಗಳಿದ್ದಲ್ಲಿ ದಯವಿಟ್ಟು ಕ್ಷಮೆ ಇರಲಿ. ನಾಹಂಕರ್ತ ಹರಿಕರ್ತ ವಿಜಯದಾಸರ ಅಂತರ್ಗತ ಸ್ವಾಮಿ ಏನು ನುಡಿಸಿದ್ದಾನೋ ಅದೇ ನುಡಿಲಕ್ಕೆ ಪ್ರಯತ್ನ ಮಾಡಿರೋದು. ಜಯ ವಿಜಯರಾಯ. ಹರೇ ಶ್ರೀನಿವಾಸ.